Shri Jagadguru Gavisiddeshwara Ayurvedic Medical College and Hospital, Koppala. Samrakshana 2023. Responsibility for a better environment. On eve of Pollution Control Day 2023. Organized by Department of Rasashastra and Bhaishajya Kalpana, SJGAMC, Koppala. Every year on December 2, India observes the National Pollution Control Day to remember and pay tribute to those who lost their lives during the Bhopal gas disaster on December 2 and 3, 1984. This year, in an effort to increase the public awareness of pollution prevention, we have conducted a short video competition for our students. ಗೋಬಿ ತುಂಬಾ ದೂರ ಕಣ, ಇಲ್ಲೇ ಪಾನಿಪುರಿ ತಿನ್ಕೊಂಬರೋಣ. ಏನೋ ಒಂದು ಗಾಡಿ ತಗೊಂಡ್ ಹೋಗಮ್ಮ. ಬರೀ ಕೀ ಕೊಡು. ಏನ್ರಿ ಇಷ್ಟಿಷ್ಟಕ್ಕೂ ಗಾಡಿ ಗಾಡಿ ಅಂತೀರಾ? ನಿಯರ್ ಬೈ ಡಿಸ್ಟೆನ್ಸ್ ನ ನಡ್ಕೊಂಡು ಹೋಗ್ಬೋದಲ್ಲ. ಗಾಡಿ ತಗೊಂಡೋಗಿ ಸುಮ್ನೆ ಪೊಲ್ಯೂಷನ್, ನೇಚರ್ ಹಾಳು, ಎಲ್ಲ ಹಾಳು. ನಡ್ಕೊಂಡು ಹೋಗೋಣ ಬರ್ರಿ. ಆ ಪೊಲ್ಯೂಷನ್ ಫ್ರೀ ಎಲ್ಲ ನೀನೇ ಇಟ್ಕೊ, ಮಣ್ಣನ್ ಗಟ್ಟಿ. ಬಾರೆ ಗಾಡಿ ತಗೊಂಡು ಹೋಗೋಣ. ಏನ್ರಿ ಏನ್ ಮಾಡ್ತಿದ್ದೀರಾ? ಬೆಂಕಿ ಹಚ್ತಿದೀವಿ. ಯಾಕೆ? ಕಸ ಇದ್ರೆ ಬೆಂಕಿ ಹಚ್ಬಿಡದ? ಅದನ್ನ ಹೋಗಿ ನೀವು ಡಿಕಂಪೋಸ್ ಮಾಡಿದ್ರೆ ಅದು ಮ್ಯಾನ್ಯೂರ್ ಆಗಿ ಎಷ್ಟೊಂದು ಗಿಡಗಳಿಗೆ ಫರ್ಟಿಲೈಸರ್ಸ್ ಆಗಿ ಯೂಸ್ ಆಗುತ್ತೆ ಗೊತ್ತಾ? ಸಾಕ್ ಮಾಡಿ ನೀನ್ ನಮಗ್ ಲೆಕ್ಚರ್ ಕೊಡಪದ್ದು ನೀನೇ ರ್ಯಾಲಿ ಮಾಡು, ಅವೇರ್ನೆಸ್ ಕ್ರಿಯೇಟ್ ಮಾಡು. ನಮ್ಮಿಬ್ರಿಗೆ ಹೇಳಿದ ತಕ್ಷಣ ಎಲ್ಲಾ ಪೊಲ್ಯೂಷನ್ ಕಂಟ್ರೋಲ್ ಆಗಲ್ಲ ಕಣೆ. ಅದು ನೀನು ಬೆಂಕಿ ಹಚ್ಚಿದ್ರೆ ಅದು ಪೊಲ್ಯೂಷನ್ ಆಗಿ ಮೇಲೆ ನಮ್ದು ಓಝೋನ್ ಲೇಯರ್, ನಾವು ಬ್ರೀತ್ ಮಾಡೋ ಆಕ್ಸಿಜನ್ ಏರ್ ಹಾಳಾಗುತ್ತೆ, ನಮ್ ಲಂಗ್ಸ್ ಎಷ್ಟು ಹಾಳಾಗುತ್ತೆ. ಅದರಿಂದ ಅರ್ಥ ಮಾಡ್ಕೊಳ್ಳಿ. ಅದೇ ನಮ್ ಬದ್ಲು ಎಲ್ಲರಿಗೂ ಹೇಳು, ರ್ಯಾಲಿ ಮಾಡು, ಎಲ್ಲ ಇದು ಮಾಡು. ನಾನು ಒಬ್ಳೆ ಅಲ್ಲ, ನನ್ ಜೊತೆ ನೀವು ಕೈ ಜೋಡಿಸ್ಬೇಕು. ಎಲ್ರು ಸೇರಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ. ಆಯ್ತು, ನಾವು ಬರ್ತೀವಿ. ಬಾರೆ, ಏನ್ ಕ್ರಿಯೇಟ್ ಮಾಡ್ತೀಯ ಮಾಡ್ಕ. ಡೌನ್ ಡೌನ್ ಏರ್ ಪೊಲ್ಯೂಷನ್, ಡೌನ್ ಡೌನ್ ಏರ್ ಪೊಲ್ಯೂಷನ್. Love is in the air, but highly polluted. Love is in the air, but highly polluted. Don't let our future go up in the smoke. Don't let our future go up in the smoke. ಪರಿಸರದ ಸಮಸ್ಯೆಗಳನ್ನು ನಾವು ಪರಿಹರಿಸಿದರೆ ನಮ್ಮ ನೂರಾರು ಸಮಸ್ಯೆಗಳು ಪರಿಹಾರವಾದಂತೆ. ಏನು? ಪರಿಸರದ ಸಮಸ್ಯೆಗಳನ್ನು ನಾವು ಪರಿಹರಿಸಿದರೆ ನಮ್ಮ ನೂರಾರು ಸಮಸ್ಯೆಗಳು ಪರಿಹಾರವಾದಂತೆ. ಈ ವಿಡಿಯೋ ಮೂಲಕ ಹೇಳಲು ಹೊರಟಿರುವುದೇನೆಂದರೆ, ವಾಯು ಮಾಲಿನ್ಯದಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಅದಕ್ಕೆ ನಾವು ಏನು ಪರಿಹಾರಗಳನ್ನು ಕೊಡಬಹುದು. ನಾವು ಏನು ಮಾಡಬಹುದೆಂದರೆ ರಿಫಾರೆಸ್ಟೇಷನ್, ಅಂದರೆ ಹೆಚ್ಚಾಗಿ ಗಿಡಗಳನ್ನು ಬೆಳೆಸಬಹುದು. ಅದರಿಂದ ಆಮ್ಲಜನಕ ಉತ್ಪತ್ತಿ ಹೆಚ್ಚಾಗುತ್ತದೆ. ಅದರಿಂದ ನಮಗೆ ಶುದ್ಧ ವಾಯುವು ದೊರಕುತ್ತದೆ. ಅದರ ಹಾಗೆ ಒಂದು ಮನೆಯಿಂದ ಮಿತವಾಗಿ ವಾಹನವನ್ನು ಖರೀದಿಸಿ, ಮಿತವಾಗಿ ವಾಹನವನ್ನು ಬಳಸಿ. ಅದರ ಹಾಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಹೆಚ್ಚು ಬಳಸಿ, ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅನ್ನು ಕಡಿಮೆ ಬಳಸಿ. ಅದೇ ರೀತಿ ನಾವು ಧೂಮಪಾನ ಹಾಗೂ ಮನೆಯ ಸುತ್ತಮುತ್ತ ಪ್ಲಾಸ್ಟಿಕ್ ಕಸವನ್ನು ಸುಡುವುದನ್ನು ನಿಲ್ಲಿಸಬಹುದು. ಇದನ್ನು ತಡೆಗಟ್ಟುವುದರಿಂದ ನಮಗೆ ಶುದ್ಧ ಗಾಳಿ ದೊರಕುತ್ತದೆ. So, don't be a part of pollution, be a part of solution. So, stop air pollution. ಈ ಚಿತ್ರಗಳು ಮಾತನಾಡುವುದಿಲ್ಲ, ಆದರೆ ಇದರ ಹಿಂದಿರುವ ಅರ್ಥ ಬಹಳ ಮಹತ್ವವಾದದ್ದು. ಸೊ ವಾಯು ಮಾಲಿನ್ಯವನ್ನು ತಡೆಗಟ್ಟಿ ನಿಷೇಧಿಸಿ ಅದರಿಂದ ನಮ್ಮ ಆರೋಗ್ಯ ಹಾಗೂ ನಮ್ಮ ಆಯಸ್ಸನ್ನು ಹೆಚ್ಚಿಸಿಕೊಳ್ಳೋಣ. ಹಾಗೂ ಪರಿಸರವು ನಮಗೆ ನೀಡಿರುವ ಕೊಡುಗೆಯನ್ನು ನಾವು ಪರಿಸರಕ್ಕೆ ಇನ್ನೂ ಉತ್ತಮವಾಗಿ ಹಿಂದಿರುಗಿಸೋಣ ಹಾಗೂ ನಮ್ಮ